Who doesn't want to be in love? You want to be in love. I want to be in love. Everybody wants to be in love. It's such a beautiful thing. ನಮ್ಮನ್ನು ಯಾರೋ ಅಷ್ಟು ಮುದ್ದು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ ಇಟ್ಸ್ ಸಚ್ ಅ ಗ್ರೇಟ್ ಫೀಲಿಂಗ್. ಹೂ ಡಸಂಟ್ ವಾಂಟ್ ಟು ಬಿ ಇನ್ ಲವ್? ಖಂಡಿತವಾಗ್ಲೂ ಅದೆಲ್ಲ ಹಾಗೇ ಆಗಿರತ್ತೆ. ಆದರೆ ಬರ್ತಾ ಬರ್ತಾ ಏನಾಗತ್ತೆ ಅಂತ ಹೇಳಿದ್ರೆ, ನಾ ಹೇಳಿದೆ ಅಲ್ಲ, ನಮ್ಮ ವಯಸ್ಸಿಗೆ ಸರಿಯಾಗಿ ನಮ್ಮ ಜೀವನದಲ್ಲಿ ಸುತ್ತಮುತ್ತಲು ಏನೇನು ಆಗ್ತಿದೆ, ನನ್ನ ಸಂಸಾರದಲ್ಲಿರ್ಬೋದು, ನನ್ನ ಕೌಟುಂಬಿಕ ಹಿನ್ನೆಲೆಯಲ್ಲಿ ಏನೇನು ಆಗ್ತಿದೆ, ಅದೆಲ್ಲದನ್ನು ನನ್ನ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಅಂದರೆ ನನ್ನ ಎಲ್ಲ ನಿರ್ಧಾರಗಳು ಬರೀ ನಾನು ಸುಮ್ಮನೆ ನಿರ್ಧಾರ ತಗೊಳ್ಳೋದಲ್ಲ. ಇಟ್ ಈಸ್ ಅಬೌಟ್ ಏನೇನು ಆಗ್ತಿದೆ ನನ್ನ ಸುತ್ತಲೂ, ಅದರದ್ದೆಲ್ಲ ಇದು ಸೇರಿ ನಾನು ಒಂದು ನಿರ್ಧಾರಕ್ಕೆ ಬರ್ತಾ ಇರ್ತೀನಿ. ಬಟ್ ಪ್ರೀತಿ, ಪ್ರಣಯ, ಪ್ರೇಮ, ಇಟ್ ಈಸ್ ಆಲ್ ಅ ಬ್ಯೂಟಿಫುಲ್ ಥಿಂಗ್, ನೋ ಡೌಟ್ ಅಬೌಟ್ ಇಟ್. ನಾನೇನು ಪ್ರೀತಿ ವಿರೋಧಿ ಅಲ್ಲ ನಾನು. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಖಂಡಿತವಾಗ್ಲೂ ಅದೆಲ್ಲ ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅನುಭವಿಸ್ಲೂಬೇಕು, ಅದು ಗಂಡಾಗಲಿ ಹೆಣ್ಣಾಗಲಿ. ಮತ್ತು ಆ ವಯಸ್ಸಿಗೆ ಏನೇನಾಗಬೇಕೋ ಅದೆಲ್ಲ ಖಂಡಿತವಾಗ್ಲೂ ನಡಿಬೇಕು. ಆದರೆ ಮದುವೆ ಅನ್ನೋದು ಇವತ್ತಿನ ಸಮಾಜದಲ್ಲಿ ಏನಾಗಿದೆ ಅಂದರೆ, ಇಟ್ ಹ್ಯಾಸ್ ಬಿಕಮ್ ಕ್ವೈಟ್ ಅ ಕಾಂಪ್ಲಿಕೇಶನ್. ಯಾಕಂದರೆ ಯಾವುದೇ ಸಂಬಂಧದಲ್ಲಿ ಇವಾಗ ಬರೀ ಸಂಬಂಧ ಮಾತ್ರ ಉಳಿದಿಲ್ಲ, ಸಂಬಂಧಕ್ಕೂ ಮೊದಲಿಗೆ ನಮಗೀಗ ಹಣ ತುಂಬ ಮುಖ್ಯ ಆಗಿದೆ. ಅದರ್ವೈಸ್ ವಿ ಕಾಂಟ್ ಲಿವ್. ಹಾಗಾಗಿ ಈಗ ಹೆಣ್ಣು ಕೆಲ್ಸಕ್ಕೆ ಹೋಗಬೇಕು, ಗಂಡು ಕೆಲ್ಸಕ್ಕೆ ಹೋಗಬೇಕು, ಈ ಥರದ್ದು. ಆಗ ಅವಳು ದುಡಿತಾ ಇರುವಾಗ ಅವಳಿಗೆ ಅವಳದೇ ಆದಂಥ ನಿರೀಕ್ಷೆಗಳು ಬದುಕಿನಲ್ಲಿ, ಅವಳದೇ ಆದಂಥ ಡಿಮಾಂಡ್ಸು ಎಲ್ಲ ಕ್ರಿಯೇಟ್ ಆಗ್ತಾ ಹೋಗ್ಬಿಡತ್ತೆ. ಸೊ ಇಟ್ ಬಿಕಮ್ಸ್ ಮೋರ್ ಕಾಂಪ್ಲಿಕೇಟೆಡ್. ಕೆಲವು ಸತಿ ಏನಾಗುತ್ತೆ ಹೆಣ್ಮಕ್ಳಿಗೆ, ಆ್ಯಂಡ್ ಸಮಾಜದಲ್ಲಿ ಹೆಣ್ಣಿಗೆ ಮಕ್ಕಳಿಲ್ಲ ಅಂತ ಹೇಳಿದಾಗ ಅದು ಅವತ್ತಿಂದ ಇವತ್ತವರೆಗೂ ಅಷ್ಟೇ, ಎಲ್ಲೋ ಒಂದು ಅವಳಲ್ಲಿ ಲೋನ್ಲಿನೆಸ್ ಇರಬಹುದು, ಅವಳದನ್ನು ಹೇಳ್ಕೊಳಕ್ಕಾಗದೇ ಇರಬಹುದು, ಅವಳು ಖಿನ್ನತೆಗೊಳಗಾಗಬಹುದು, ಡಿಪ್ರೆಷನ್. ಯಾಕಂದರೆ ಇದನ್ನೆಲ್ಲ ಎಲ್ಲರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಆ್ಯಂಡ್ ಪ್ರೀತಿ ನನ್ನ ಗಂಡ ಆಗಲಿ ಅಥವಾ ನನ್ನ ಗೆಳೆಯ ಆಗಲಿ ಯಾರ ಜೊತೆ ಆದರೂ ಇದ್ದಾಗ ನನ್ನ ಸಂಬಂಧದಲ್ಲಿ ಪ್ರೀತಿ ಖಂಡಿತ ಇರಬಹುದು. ಆದರೆ ಇದಕ್ಕೆ ಬೇಕಾದಂತಹ ದೇಹಸ್ಥಿತಿಯಲ್ಲಿ ಬೇಕಾದಂತಹ ಬದಲಾವಣೆಗಳಾಗದೇ ಇರಬಹುದು. ಅದು ಹಲವಾರು ಕಾರಣದಿಂದ. ಬಿಕಾಸ್ ಟುಡೇಸ್ ಇವತ್ತು ನಗರ ಜೀವನದಲ್ಲಿ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ, ಸ್ಟ್ರೆಸ್ ಇಸ್ ವೆರಿ ಹೈ. ಆಮೇಲೆ ಎಲ್ಲರೂ ಕಂಪ್ಯೂಟರಲ್ಲೇ ಕೆಲಸ ಮಾಡುವಂಥದ್ದು,